ಕೇವಲ 3 ದಿನದಲ್ಲಿ ನಿಮ್ಮ ಸ್ಕಿನ್ ಕೂಡ ಯಾವ ರೀತಿ ಹೊಳಿತಾ ಹೋಗುತ್ತೆ ಅಂತ ನೀವು ಕೂಡ ನೋಡಿದರೆ ಶಾಕ್ ಆಗ್ತೀರಾ ಸ್ನೇಹಿತರೆ. ಈ ಒಂದು ಬ್ಯೂಟಿಫುಲ್ ಟಿಪ್ಸನ್ನು ಯೂಸ್ ಮಾಡ್ತಾ ಬನ್ನಿ, ನಿಮ್ಮ ಸ್ಕಿನ್ ಕೂಡ ವೈಟ್ ಆ್ಯಂಡ್ ಗ್ಲೋಯಿಂಗ್ ಆಗಿ ಹೊಳೆಯೋ ಹಾಗೆ ಪಡ್ಕೊಳ್ಬೋದು ಸ್ನೇಹಿತರೆ. ನಿಮ್ಮ ಮುಖದ ಮೇಲೆ ಎಷ್ಟೇ ಹಳೆಯ ತುಂಬಾ ಕಪ್ಪು ಕಲೆಗಳಿದ್ರು ಹಾಗೂ ನಿಮ್ಮ ಮುಖದ ಮೇಲೆ ತುಂಬಾ ಮೊಡವೆಗಳಾಗ್ತಾ ಇದೆ ಅಂತಂದರೆ ಇದನ್ನು ಯೂಸ್ ಮಾಡಿದ ತಕ್ಷಣ ಸಾಕು ಸ್ನೇಹಿತರೆ. 3 ದಿನದಲ್ಲೇ ನಿಮಗೆ ಯಾವ ರೀತಿ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ನೋಡ್ಬೋದು. ನೋಡಿ ನಾನು 4 ಲವಂಗನ ಯೂಸ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಒಂದು ಸ್ಕಿನ್ ಕೇರ್ ಬ್ಯೂಟಿ ಟಿಪ್ಸ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ನೋಡಿ, ಲವಂಗದಿಂದ ಕೂಡ ನಮ್ಮ ಸ್ಕಿನ್ನ ತುಂಬಾ ಗ್ಲೋಯಿಂಗ್ ಆಗಿ ಆ್ಯಂಡ್ ವೈಟ್ ಆಗಿ ಮಾಡ್ಕೊಳ್ಬಹುದು ಸ್ನೇಹಿತರೆ. ನೋಡಿ, ಲವಂಗನ ಯಾಕೆ ಯೂಸ್ ಮಾಡ್ಕೊಳ್ಬೇಕು, ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಅದು ಕೂಡ ತಿಳಿಸ್ತೇನೆ ಸ್ನೇಹಿತರೆ. ನೋಡಿ, ಲವಂಗ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹೀಟ್ ಇರುತ್ತೆ ಸ್ನೇಹಿತರೆ. ಅದರಿಂದ ನಮ್ಮ ಸ್ಕಿನ್ನಲ್ಲಿ ಯಾವುದೇ ಒಂದು ಕಪ್ಪು ಕಲೆ ಕೂಡ ಇರೋದಿಲ್ಲ ಹಾಗೂ ಪಿಂಪಲ್ಸ್ಗಳು ಮಾಯ ಆಗುತ್ತೆ. ನೋಡಿ, ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನು ಇದ್ರೊಳಗಡೆ ಹಸಿ ಹಾಲನ್ನು ಯೂಸ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಹಸಿ ಹಾಲಂತೂ ಕೇಳಬೇಡಿ, ನಮ್ಮ ಸ್ಕಿನ್ಗೆ ಎಷ್ಟು ಒಳ್ಳೆಯದು ಹಾಗೂ ನಮ್ಮ ಸ್ಕಿನ್ ಕೇರ್ ರುಟೀನ್ನಲ್ಲಿ ನಾವು ಡೈಲಿಯಾಗಿ ಯೂಸ್ ಮಾಡಿದ್ರು ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ ಸ್ನೇಹಿತರೆ. ಅಷ್ಟು ಒಳ್ಳೆಯದು ಈ ಒಂದು ಹಸಿ ಹಾಲು ನಮ್ಮ ಸ್ಕಿನ್ಗೆ. ನೋಡಿ, ನಾನಿಲ್ಲಿ ಲವಂಗನ ಸ್ವಲ್ಪ ಕಬ್ಬಿಣದ ಕಡಾಯಿನ ತೊಗೊಂಡ್ಬಿಟ್ಟು ಅದ್ರ ಒಳಗಡೆ ಸ್ವಲ್ಪ ಈ ರೀತಿ ಬಿಸಿ ಆಗೋದಕ್ಕೆ ಬಿಟ್ಟಿದ್ದೆ ಸ್ವಲ್ಪ. ಇವಾಗ ನೋಡ್ಬೋದು ಅದ್ರ ಒಳಗಡೆ ನಾನು ಹಸಿ ಹಾಲನ್ನು ಆ್ಯಡ್ ಮಾಡ್ಕೋತಾ ಇರೋವಂಥದ್ದು. ಸ್ವಲ್ಪವಾಗಿ ಈ ರೀತಿ ಆ್ಯಡ್ ಮಾಡಿಕೊಂಡು ಅದರಲ್ಲಿ ಪೂರ್ತಿಯಾಗಿ ಲವಂಗದ ಅಂಶವನ್ನು ಪೂರ್ತಿಯಾಗಿ ಬಿಡುಗಡೆ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ, ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡು ಬಿಡಿ ಸ್ನೇಹಿತರೆ. ಈ 2 ಇಂಗ್ರೀಡಿಯೆಂಟ್ಸ್ ಪೂರ್ತಿಯಾಗಿ ಚೆನ್ನಾಗಿ ಕುದೀತಾ ಇರಬೇಕು ಸ್ನೇಹಿತರೆ. ಹಾಗೂ ಹಾಲಿನ ಕಲರ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಆವಾಗ ನೋಡ್ಬೋದು ನಮ್ಮ ಈ ಒಂದು ಫೇಸ್ ಪ್ಯಾಕ್ ರೆಡಿ ಆಗಿದೆ ಅಂತ. ಈ 2 ಇಂಗ್ರೀಡಿಯೆಂಟ್ಸ್ನಲ್ಲಂತೂ ತುಂಬಾ ನಮ್ಮ ಮುಖಕ್ಕೆ ಯೂಸ್ ಆಗುವಂಥ, ಅಂದರೆ ನಮ್ಮ ಸ್ಕಿನ್ಗಾಗಿರ್ಬೋದು, ನಮ್ಮ ಕೈ ಮೇಲೆ ಕಾಲ ಮೇಲೆ ತುಂಬಾ ಹಳೆ ಕಲೆಗಳಾಗಿರ್ಬೋದು, ಅದು ಕೂಡ ಈಸಿಯಾಗಿ ನಾವು ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಇವಾಗ ಎಷ್ಟು ಸ್ಲೋ ಫ್ಲೇಮಲ್ಲಿ ಇಕ್ಕಿದೆ ಅಂತ ನೀವೇ ನೋಡ್ಬೋದು, ಆದರೂ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇದರೊಳಗಡೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಶುಗರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಶುಗರ್ ಒಂದು ಸ್ಕ್ರಬ್ ರೀತಿಯಾಗಿ ಹೆಲ್ಪ್ ಮಾಡುತ್ತೆ ನಮ್ಮ ಸ್ಕಿನ್ಗೆ. ಹಾಗೂ ನಮ್ಮ ಸ್ಕಿನ್ನಲ್ಲಿ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಮೊಡವೆಗಳಾಗ್ತಾ ಇದೆ ಅಂತಂದರೆ ಅದನ್ನು ತುಂಬಾ ಈಸಿಯಾಗಿ ಇದು ಕೂಡ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ಇದರೊಳಗಡೆ ಶುಗರ್ನ ಕೂಡ ಆ್ಯಡ್ ಮಾಡ್ಕೊಂಡಿರುವಂಥದ್ದು. ಒಂದು 5 ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೋತಾ ಇರುವಂಥದ್ದು ಆ್ಯಂಡ್ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಕೂಲ್ ಆಗೋದಕ್ಕೆ ಬಿಟ್ಟಿರ್ತೇನೆ ಸ್ನೇಹಿತರೆ. ನೋಡ್ಬೋದು ಕಲರ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಚೇಂಜ್ ಆಗಿದೆ ಅಂತ ಸ್ನೇಹಿತರೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಇದ್ರೊಳಗಡೆ ಏನು ಬೇಕು ಅಂದರೆ ನೋಡಿ, ಕಡಲೆಬೇಳೆ ಹಿಟ್ಟು ಸ್ನೇಹಿತರೆ, ಅಂದರೆ ಬೇಸನ್ ಕೂಡ ಅಂತೀವಿ ಸ್ನೇಹಿತರೆ. ಇದಂತೂ ನಮ್ಮ ಸ್ಕಿನ್ಗೆ ಎಷ್ಟು ಒಳ್ಳೆಯದು ಅಂತ ತುಂಬಾ ಚೆನ್ನಾಗಿ ಗೊತ್ತು ಎಲ್ರಿಗೂ. ನಮ್ಮ ಸೌಂದರ್ಯದ ಗುಟ್ಟು ಇದ್ರೊಳಗಡೆ ಅಡಗಿರುವಂಥದ್ದು ಸ್ನೇಹಿತರೆ. ಹಾಗೂ ಇದರಿಂದ ನಾವು ಎಷ್ಟೆಲ್ಲ ನಮ್ಮ ಸೌಂದರ್ಯನ ಹೆಚ್ಚಿಸ್ಕೊಳ್ಬೋದು ಅಂತ ನಿಮಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿರುವಂಥದ್ದು ಸ್ನೇಹಿತರೆ. ಕಡಲೆಬೇಳೆ ಹಿಟ್ಟಿನಿಂದ ನಮ್ಮ ಸೌಂದರ್ಯನ ಹೊಳೆಯೋ ಹಾಗೆ ಮಾಡ್ಕೊಳ್ಬೋದು. ನೋಡಿ, ನಾನು ಇದ್ರೊಳಗಡೆ 1 ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟನ್ನು ಒಂದು ಬೌಲ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ನೀವು ಬೇಕಾದರೆ 2 ಸ್ಪೂನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಿಮ್ಮ ಮುಖ, ಕೈ ಮೇಲೆ, ಕಾಲ ಮೇಲೆ ತುಂಬಾ ಡಾರ್ಕ್ ಸರ್ಕಲ್ಸ್ ಇದೆ ಅಂತಂದರೆ ಅಲ್ಲಿ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಇವಾಗ ನಾನು ಈ ಒಂದು ಹಾಲಿನ ಅಂಶ, ಅಂದರೆ ಈ ಒಂದು ಸಿರಮ್ ಅನ್ಬೋದು ಸ್ನೇಹಿತರೆ, ನಮ್ಮ ಬ್ಯೂಟಿ ಟಿಪ್ಸ್ ಇವಾಗ ರೆಡಿ ಆಗಿದೆ. ಇದನ್ನು ಈ ರೀತಿ ಲವಂಗ ಬರೆದಿರುವ ಹಾಗೆ ಹಾಲನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ನಮ್ಮ ಫೇಸ್ ಪ್ಯಾಕ್ ಇವಾಗ ರೆಡಿ ಆಗ್ತಾ ಇರುವಂಥದ್ದು. ನೋಡಿ, ನ್ಯಾಚುರಲ್ ಆಗಿರುವಂಥ ಈ ರೀತಿ ಬ್ಯೂಟಿ ಟಿಪ್ಸ್ಗಳನ್ನ ನೀವು ಕೂಡ ಟ್ರೈ ಮಾಡ್ತಾ ಹೋಗಿ ಸ್ನೇಹಿತರೆ. ಅಷ್ಟು ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ ನೀವು ಕೂಡ ನಂಬೋದಿಲ್ಲ, ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಕೇವಲ ಕಂಟಿನ್ಯೂಸ್ ಆಗಿ 3 ದಿನ ನೀವು ಇದನ್ನು ಯೂಸ್ ಮಾಡಿ ಸ್ನೇಹಿತರೆ, ಸಾಕು, ನಮ್ಮ ಸ್ಕಿನ್ ಕೂಡ ಡೈಮಂಡ್ ಥರ ಹೊಳಿತಾ ಹೋಗುತ್ತೆ ಸ್ನೇಹಿತರೆ. ಇವಾಗ ನೋಡ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಬೇಕಾದರೆ ಈ ಒಂದು ಇವಾಗ ನಾನು ಹಾಲಿನಿಂದ ರೆಡಿ ಮಾಡ್ಕೊಂಡಿರುವಂಥ ಸಿರಮ್ನ ಇದ್ರೊಳಗಡೆ ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ.
ಇವಾಗ ಈ ಒಂದು ನ್ಯಾಚುರಲ್ ಫೇಸ್ ಪ್ಯಾಕ್ನ ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತೇನೆ ಸ್ನೇಹಿತರೆ. ನೋಡಿ ನನ್ನ ಹ್ಯಾಂಡ್ಸ್ ಮೇಲೆ ಯಾವ ರೀತಿ ಅಪ್ಲೈ ಮಾಡ್ಕೋತಾ ಇರುವಂಥದ್ದು ಅಂತ. ಅಪ್ಲೈ ಮಾಡೋದಕ್ಕೂ ಮುಂಚೆ ಸ್ನೇಹಿತರೆ ನಿಮ್ಮ ಕೈ ಮೇಲೆ ಅಥವಾ ನಿಮ್ಮ ಮುಖ ಕೂಡ ಚೆನ್ನಾಗಿ ನೀರಿನಿಂದ ವಾಶ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡ್ಕೋತಾ ಹೋಗಿ. ಈ ರೀತಿ ಈಸಿಯಾಗಿ ಒಂದು 2 ಮಿನಿಟ್ಸ್ ಇದನ್ನು ಹಚ್ಚಿಬಿಟ್ಟು ಚೆನ್ನಾಗಿ ಜಂಟಲಾಗಿ ಮಸಾಜ್ ಮಾಡ್ತಾ ಹೋಗಿ ಸ್ನೇಹಿತರೆ. ನೋಡಿ ನಾನು ಯಾವ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ತಾ ಇರುವಂಥದ್ದು ಅಂತ ನೋಡಿ. ಪೂರ್ತಿಯಾಗಿ ನಾನು ಇದನ್ನು ಇದ್ರ ಮೇಲೆ ಹಚ್ತಾ ಇರುವಂಥದ್ದು. ನೋಡಿ ನಮ್ಮ ಕೈ ಮೇಲೆ ಕೂಡ ತುಂಬಾ ಟ್ಯಾನಿಂಗ್ ಸಮಸ್ಯೆ ಆಗ್ತಾ ಹೋಗುತ್ತೆ ಬಿಸಿಲಿನಿಂದ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾ ಇರಿ. ಯಾವಾಗಲೂ ಕೂಡ ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನೀವು ಇದನ್ನು ಡೈಲಿ ಕೂಡ ಯೂಸ್ ಮಾಡಿದ್ರು ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ ಸ್ನೇಹಿತರೆ. ಅಷ್ಟೊಂದು ಒಳ್ಳೆ ನ್ಯಾಚುರಲ್ ಆಗಿರುವಂಥ ಸ್ಕಿನ್ ಕೇರ್ನ ಕಾಪಾಡ್ಕೊಳ್ಳುವಂಥ ಫೇಸ್ ಪ್ಯಾಕ್ ಸ್ನೇಹಿತರೆ. ಇದು ನಮ್ಮ ಸ್ಕಿನ್ ಎಷ್ಟೇ ಡ್ಯಾಮೇಜ್ ಆಗಿದ್ರೂ ಕೂಡ ಸ್ನೇಹಿತರೆ ಕೇವಲ 3 ದಿನದಲ್ಲಿ ನಾವು ನಮ್ಮ ಸ್ಕಿನ್ನನ್ನು ಹೊಳೆಯೋ ಹಾಗೆ ಮಾಡ್ಕೊಳ್ಬೋದು. ನೋಡಿ ನನ್ನ ಕೈ ಮೇಲೆ ಪೂರ್ತಿಯಾಗಿ ಅಪ್ಲೈ ಮಾಡ್ತಾ ಇರುವಂಥದ್ದು ನೋಡಿ, ಎಲ್ಲೆಲ್ಲಿ ಎಷ್ಟು ಚೆನ್ನಾಗಿ ಅಪ್ಲೈ ಮಾಡ್ಕೋತಾ ಇರುವಂಥದ್ದು ಅಂತ ಸ್ನೇಹಿತರೆ. ಹಾಗೂ ಇದನ್ನು ನೀವು ಡೈಲಿಯಾಗಿ ಈವ್ನಿಂಗ್ ಅಥವಾ ಮಾರ್ನಿಂಗ್ ನಿಮಗೆ ಸಮಯ ಇದ್ದಾಗ ಇದನ್ನು ಅಪ್ಲೈ ಮಾಡ್ತಾ ಬನ್ನಿ. ಹಾಗೂ ನೋಡಿ ಇವಾಗ ನಾನು 5 ಮಿನಿಟ್ಸ್ ಅಷ್ಟು ಡ್ರೈ ಆಗೋದಕ್ಕೆ ಬಿಟ್ಟಿದೆ. ನೋಡಿ ಒಂದು ಸ್ಪೂನ್ನ ಹೆಲ್ಪ್ದಿಂದ ಈ ರೀತಿ ನೋಡಿ ನಾನಿವಾಗ ಈ ಒಂದು ಫೇಸ್ ಪ್ಯಾಕ್ ತೆಗ್ತಾ ಇರುವಂಥದ್ದು ನೋಡ್ಬೋದು. ಎಷ್ಟು ಚೆನ್ನಾಗಿ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇದೆ ಒಂದೇ ಸಲಕ್ಕೆ ಅಂತ ಸ್ನೇಹಿತರೆ. ನೀವು ಇದನ್ನು ಡೈಲಿಯಾಗಿ ಯೂಸ್ ಮಾಡ್ತಾ ಬನ್ನಿ, ಅಥವಾ ನಿಮಗೆ ಟೈಮ್ ಇಲ್ಲ ಅಂದರೆ 3 ದಿನ ಆದರೂ ಕಂಟಿನ್ಯೂಸ್ ಆಗಿ ನೀವು ಇದನ್ನು ಯೂಸ್ ಮಾಡ್ತಾ ಹೋಗಿ ಸ್ನೇಹಿತರೆ. ನೋಡಿ ಹಾಗಾದರೆ ಇವತ್ತಿನ ನ್ಯಾಚುರಲ್ ಆಗಿರುವಂಥ ಫೇಸ್ ಪ್ಯಾಕ್ ಆ್ಯಂಡ್ ಬ್ಯೂಟಿ ಟಿಪ್ಸ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.